ಮಾವು ಮುಂಗುಸಿ ಗೊತ್ತಲ್ಲ ಹೆಂಗಿರುತ್ತೆ ಅಂತ, ಆದ್ರೆ ಆ ಜಾಗದಲ್ಲಿ ಆಟ ಆಡುವಂಥದ್ದು. ಅದು ಏನಕ್ಕೆ ಆಟ ಆಡುತ್ತೆ ಅಂದ್ರೆ ಆ ಜಾಗದಲ್ಲಿರುವಂತ ಎನರ್ಜಿ ಇದೆಯಲ್ಲ, ಅದು ಆಪೋಸಿಟ್ ಅಂತ ತೋರಿಸಲ್ಲ, ಅವ್ರಿಬ್ರು ಫ್ರೆಂಡ್ಸ್ ಅಂತ ತೋರಿಸುತ್ತೆ. ಓಕೆ ಓಕೆ. ಕನ್ಸಲ್ಲಿ ದೇವ್ರ ಕಣ್ಣು ಕಾಣಿಸೋದು, ದೇವ್ರ ಕಣ್ಣಿದೆ, ಕಣ್ಣು ಮಾತ್ರ ಕಾಣಿಸೋದು ದೇವ್ರದ್ದು. ಖಾಲಿ ಜಾಗದಲ್ಲಿ ಹೋಗಿ ನಾಯಿ ಬೊಗಳೋದು, ಇದೆಲ್ಲ ಏನಂತ ಹೇಳಿದ್ರೆ ಇದೆಲ್ಲ ಸೂಚನೆಗಳಿದು. ನಮಸ್ಕಾರ ವೀಕ್ಷಕರೇ. ಸೊ ನೀವು ನಿಧಿಗಳ ಬಗ್ಗೆ ಒಂದಷ್ಟು ಮಾಹಿತಿ ಇದಕ್ಕೆ ಮೊದಲು ಕೊಟ್ಟಿದ್ದೀರಾ. ಕೆಲವರು ಫೋನ್ ಕಾಲ್ಸಲ್ಲಿ ಸೊ ನಮ್ಮ ಜೊತೆನೂ ಕೆಲವರು ಮಾತಾಡ್ತಾರೆ, ಸರ್ ಈ ಥರ ಏನೋ ನಮ್ಮ ಜಾಗಗಳಲ್ಲಿ ಹಿಂಗೆ ಸೂಚನೆಗಳಿದೆ ನೋಡ್ತಾರಾ ಯಾರಾದರೂ ಅಂತ. ಈ ನಿಧಿಗಳ ಬಗ್ಗೆ ಒಂದಷ್ಟು ಎಚ್ಚರಿಕೆ ವಿಚಾರ ಸಾಕಷ್ಟು ಸರಿ ಹೇಳಿದ್ದೀರಾ. ಕೆಲವ್ರಿಗೆ ದಕ್ಕುತ್ತೆ, ಕೆಲವ್ರಿಗೆ ದಕ್ಕಲ್ಲ, ಕೆಲವ್ರಿಗೆ ಅದರಿಂದ ಹೋಗಲೇಬಾರ್ದು, ಇಡೀ ವಂಶಕ್ಕೆ ತೊಂದರೆ ಆಗುತ್ತೆ. ಇನ್ನು ಕೆಲವರು ಬಲವಂತವಾಗಿ ನಿಧಿ ತಗೊಳಕ್ ಹೋಗಿ ತೊಂದರೆಗಳು ಪಟ್ಟಿರ್ತಾರೆ, ಕುಟುಂಬಗಳಿಗೆ ತೊಂದರೆ ಆಗಿರುತ್ತೆ. ಅಲ್ಲಿರೋ ಶಕ್ತಿಗಳೇನಾದರೂ ಸ್ವಲ್ಪ ಉಲ್ಟಾ ಆಯಿತು ಅಂದರೆ ಬಲಿ ತಗೊಂತವೆ. ಖಂಡಿತ. ಇನ್ನು ಕೆಲವರು ಅದನ್ನು ತಗೊಳಕ್ಕೋಸ್ಕರ ಯಾವುದೋ ಬೇರೆ ಬಲಿನೂ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಒಂದಷ್ಟು ಕಂಪ್ಲೀಟ್ ವಿಚಾರ ಆಲ್ರೆಡಿ ಹೇಳ್ತಾ ಬಂದಿದ್ದೀರಾ, ಇನ್ನೂ ಒಂದಷ್ಟು ವಿಚಾರ ಇದ್ರ ಬಗ್ಗೆ ಹೇಳೋದಿತ್ತು ಅಂತ ಹೇಳಿದ್ರಿ. ಹಾಗಾಗಿ ಈ ವಿಡಿಯೋದಲ್ಲಿ ನಿಧಿ ವಿಚಾರ ತಿಳಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಸರ್, ಈಗ ನಾವು ನಿಧಿ ವಿಚಾರ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾನು ಏನ್ ಮಾಡಿದೆ, ಮೊನ್ನೆ ಒಂದು ಹಳೆ ಪುಸ್ತಕ ಸಿಕ್ಕಿದ್ದು ನನಗೆ. ಅಂದ್ರೆ ನಮ್ಮ ಗುರುಗಳು ಕೊಟ್ಟಿರ್ತಕ್ಕಂಥ ಪುಸ್ತಕ. ನಾನು ಫ್ರೀ ಟೈಮಲ್ಲೆಲ್ಲ ಪುಸ್ತಕ ಓದ್ತಾ ಕೂತ್ಕೊಳ್ತೀನಿ, ಬೇರೆ ಏನು ಕೆಲಸ ಇರಲ್ಲ ನಮಗೆ, ಮಾಡಲ್ಲ ನಾನು. ಯಾಕಂದ್ರೆ ಸಾಕಷ್ಟು ವಿಚಾರಗಳು ಸಿಗುತ್ತೆ ನಮಗೆ ಅದರಲ್ಲಿ ಒಂದು ಸುಮಾರು ಅಷ್ಟು ನಿಧಿಯ ಸೂಚನೆಗಳದ ಬಗ್ಗೆ ಇತ್ತು ಅದರಲ್ಲಿ. ಆಯ್ತಾ, ಏನೇನು ಇರುತ್ತೆ ಸೂಚನೆಗಳು, ಯಾವ ತರ ಇರುತ್ತೆ, ಕಾನ್ಸೆಪ್ಟ್ ಏನಿದು, ಅದ್ರ ಬಗ್ಗೆ ಎಲ್ಲ ಇತ್ತು. ಸೊ ಇದರಲ್ಲಿ ನಾನು ಸ್ವಲ್ಪ ನೋಡಿರ್ತಕ್ಕಂಥ ಒಂದು ವಿಚಾರ ನೋಡಿದ್ರೆ ಬಹಳ ನಂಗೆ ಇಷ್ಟ ಆಗೋಯ್ತು. ಅದಕ್ಕೆ ನಾವು ಲಾಸ್ಟ್ ಟೈಮೇ ನಾವು ತುಂಬಾ ಮಾತಾಡಿದೀವಿ ನಿಧಿ ಬಗ್ಗೆ, 2-3 ಎಪಿಸೋಡ್ ಮಾಡಿದೀವಿ. ಆದ್ರೆ ಇದರಲ್ಲಿ ಒಂದಷ್ಟು ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಹೇಳ್ಬೇಕಂತೇಳಿ ನಾನು ನಿಮ್ಮಲ್ಲಿ ಹೇಳ್ದೆ. ಸೊ ಅದನ್ನ ಇವಾಗ ಮಾತಾಡೋಣ. ಮುಖ್ಯವಾಗಿ ಏನಪ್ಪಾ ಅಂದ್ರೆ, ನೋಡಿ, ನಿಧಿಯ ಸೂಚನೆಗಳು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಹೇಳ್ದಂಗೆ ಹಾವು ಸಂಚಾರ ಮಾಡುವಂಥದ್ದು, ಆಯ್ತಾ, ಆ ಜಾಗದಲ್ಲಿ. ಮತ್ತೆ ಹಾವು ಮುಂಗುಸಿ ಆಟ ಆಡುವಂಥದ್ದು ಆ ಜಾಗದಲ್ಲಿ. ಮಾವು ಮುಂಗುಸಿ ಗೊತ್ತಲ್ಲ ಹೆಂಗಿರುತ್ತೆ ಅಂತ, ಆದ್ರೆ ಆ ಜಾಗದಲ್ಲಿ ಆಟ ಆಡುವಂಥದ್ದು. ಅದು ಏನಕ್ಕೆ ಆಟ ಆಡುತ್ತೆ ಅಂದ್ರೆ ಆ ಜಾಗದಲ್ಲಿರುವಂತ ಎನರ್ಜಿ ಇದೆಯಲ್ಲ, ಅದು ಆಪೋಸಿಟ್ ಅಂತ ತೋರಿಸಲ್ಲ, ಅವ್ರಿಬ್ರು ಫ್ರೆಂಡ್ಸ್ ಅಂತ ತೋರಿಸುತ್ತೆ. ಹಾಗಾಗಿ ಆಟ ಆಡುವಂಥದ್ದು, ಆಯ್ತಾ. ಮತ್ತೆ ಕನ್ಸಲ್ಲಿ ದೇವ್ರ ಕಣ್ಣು ಕಾಣಿಸೋದು, ದೇವ್ರ ಕಣ್ಣಿದೆ, ಕಣ್ಣು ಮಾತ್ರ ಕಾಣಿಸೋದು ದೇವ್ರದ್ದು ಕನ್ಸಲ್ಲಿ, ಆಯ್ತಾ. ಮತ್ತೆ ಖಾಲಿ ಜಾಗದಲ್ಲಿ ಹೋಗಿ ನಾಯಿ ಬೊಗಳೋದು, ಆ ಜಾಗದಲ್ಲಿ ನಾಯಿ ಬೊಗಳೋದು ಖಾಲಿ ಜಾಗದಲ್ಲಿ. ಇದೆಲ್ಲ ಏನಂತ ಹೇಳಿದ್ರೆ ಇದೆಲ್ಲ ಸೂಚನೆಗಳಿದು, ಆಯ್ತಾ. ಮತ್ತೆ ಎಲ್ಲ ಹೇಳ್ದಂಗೆ ನಾನು ಕರಿಬೇಕು ಓಡಾಡುವಂಥದ್ದು, ತೋರಿಸೋವಂಥದ್ದು, ಆಯ್ತಾ. ಇವೆಲ್ಲ ಇರುತ್ತೆ ಕಾನ್ಸೆಪ್ಟ್. ಇದರಲ್ಲಿ ಭೂಮಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಎನರ್ಜಿ ಇರುವಂತ ಒಂದು ಜಾಗ. ಈಗ ನಾವು ಹೋಗಿ ಬ್ಯಾಂಕಲ್ಲಿ FD ನಾವು ತೆಗಿಬೇಕಂದ್ರೆ ಎಷ್ಟು ರೂಲ್ಸ್ ಇದೆ ಅಲ್ವಾ, ಎಷ್ಟು ನಾವು ಸಿಗ್ನೇಚರ್ಗಳನ್ನ ಹಾಕಬೇಕು, ಎಷ್ಟು ಅದನ್ನ ಹುಷಾರಾಗಿಡಬೇಕು, ಎಲ್ಲ ಇದೆ. ಅದೇ ಅಷ್ಟೇ ಇರ್ಬೇಕಾದ್ರೆ ಈ ಭೂಮಿಯಲ್ಲಿ ಇರುವಂತ ಒಂದು ವಸ್ತು ಸಿಗ್ಬೇಕಂದ್ರೆ ಪೂರ್ವ ಜನ್ಮ ಪುಣ್ಯ ಮಾಡಿರ್ಬೇಕು, ಆಯ್ತಾ. ಸೊ ಅಂತ ಪುಣ್ಯ ಮಾಡಿರ್ತಕ್ಕಂಥವ್ರಿಗೆ ಈ ನಿಧಿ ಅಂತಕ್ಕಂಥದ್ದು ಸಿಗುತ್ತೆ. ಇದು ರಾಜರ ಕಾಲದಿಂದ ಬಂದಿರತಕ್ಕಂಥದ್ದು ಇರುತ್ತೆ, ಆಯ್ತಾ. ಪುರಾತನದಲ್ಲಿ ಯಾರೋ ತಾತ ಮುತ್ತಾತಂದಿರು ಇಟ್ಟಿರ್ತಕ್ಕಂಥದ್ದು ಇರುತ್ತೆ. ಸೊ ಇನ್ನ ಭೂಮಿಯಲ್ಲಿ ಉತ್ಪತ್ತಿ ಆಗಿರುವಂತದ್ದು ಇರುತ್ತೆ. ಹೀಗೆಲ್ಲ ಇರುತ್ತೆ. ಹೀಗೆಲ್ಲ ಇರಬೇಕಾದ್ರೆ ಕೆಲವು ಜನಗಳಿಗೆ ಈ ಒಂದು ಅನುಕೂಲ ಅಂತಕ್ಕಂಥದ್ದು ಆಗತ್ತೆ. ಸೊ ಅನುಕೂಲ ಆದಾಗ ಆ ಒಂದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅವ್ರದ್ದು, ಯಾವ ತರ ನಾನು ನೋಡಿದೆ, ಹೆಂಗ್ ತಗೊಂಡೆ, ಹೆಂಗೆ ನಾನು ಯೂಸ್ ಮಾಡಿದೆ, ಅದ್ರ ಬಗ್ಗೆ ಎಲ್ಲ ನನ್ನ ಹತ್ರ ಹಂಚ್ಕೊಂಡಿದಾರಲ್ಲ. ಸೊ ಅದನ್ನ ನಾನು ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಹೇಳಿದ್ದು. ಈ ಮಹಾರಾಷ್ಟ್ರದಲ್ಲಿ ಒಬ್ರು ಬಂದಿದ್ರು ನನ್ನ ಹತ್ರ, ಈ ತರ ಸಿಕ್ಕಿದ ಗುರುಗಳೇ,
ಇನ್ನ ಒಂದು ಅಲ್ಲಿ ಪೆಂಡಿಂಗ್ ಇದೆ. 6 ಸಿಕ್ಕಿದೆ, 6 ಕೊಳಗ ಇತ್ತು, 6 ಕೊಳಗ ಸಿಕ್ಕಿದೆ. ಓಕೆ. 7 ಇದೆ ಅಂತ ಹೇಳಿದ್ದಾರೆ, ಇನ್ನೊಂದು ಸಿಗ್ಬೇಕು. ಸುಮಾರು ನಾನು 5 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀನಿ. ಅದು ಒಂದು ಎಲ್ಲಿದೆ, ಏನು ಎತ್ತ, ಏನು ಗೊತ್ತಾಗ್ತಾ ಇಲ್ಲ. ನಾನು ಇವ್ರೇನೋ ಸುಮ್ಮನೆ ಹೇಳ್ತಾ ಇದ್ದಾರೆ ಏನೋ ಅಂತ ನೋಡೋಣ ಅಂತೇಳಿ ದೇವಿ ಹತ್ರ ಪ್ರಶ್ನೆ ಮಾಡಿ ನೋಡಿದಾಗ ಅದು ಹೌದು, ಓಕೆ, ಸಿಕ್ಕಿದೆ. ಮತ್ತೆ ಅವರು ಆ ಬಂದಿರುವಂತ ಸ್ಟೈಲು, ಆ ಬಂದಿರುವಂತ ಇದು ನೋಡಿದ್ರೆ ರಾಜರ ತರ ಅವರು ಎಲ್ಲ ಉಂಗುರಗಳು ಒಂಥರ ಚಿನ್ನದಿದು ಎಲ್ಲ ಹಾಕೊಂಡು ಭಾರಿ ಜೋರಾಗಿದ್ದಾರೆ. ಮಾರ್ವಾಡಿ ಫ್ಯಾಮಿಲಿ ಅವರು. ಓಕೆ. ಆಮೇಲೆ ನಾನೇನ್ ಮಾಡಿದೆ, ಅದೆಲ್ಲ ನೋಡ್ಕೊಂಡು ಅಲ್ಲಿನ ಒಂದು ಭೂ ಪರೀಕ್ಷೆ ಮಾಡೋಣ ಅಂತ ಹೇಳಿ ಮಣ್ಣು ತರಿಸ್ದೆ. ಮಣ್ಣು ತರಿಸ್ಬಿಟ್ಟು ನೋಡಿದಾಗ ಕನ್ಫರ್ಮ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಎಷ್ಟು ಕೆಳಗಡೆ ಇದೆ ಅಂತಕ್ಕಂಥದ್ದು ಎಲ್ಲವೂ ಅಲ್ಲಿ ರಿಸಲ್ಟ್ ಬಂದ್ಬಿಡುತ್ತೆ ನಮ್ಗೆ. ಆ ಭೂ ಪರೀಕ್ಷೆಲೇ ಬಂದ್ಬಿಡುತ್ತೆ ಎಲ್ಲಾನು. ಅದನ್ನ ಮಾಡ್ತಕ್ಕಂಥ ಸ್ಪೆಷಲಿಸ್ಟು ಇದ್ದಾರೆ. ಆಯ್ತಾ, ಅದು ಎಲ್ಲ ಹೇಳ್ಬಿಡ್ತಾರೆ ಅವ್ರು, ಎಷ್ಟು ಅಡಿ ಇದೆ, ಏನಿದೆ, ಎತ್ತ, ಹೆಂಗೇನು ಅಂತ ಎಲ್ಲ ಹೇಳ್ಬಿಡ್ತಾರೆ. ಸೊ ಈ ತರ ಅದು ಒಂದು ಪ್ರಶ್ನೆ ಮುಖಾಂತರ ಗೊತ್ತಾದಾಗ ನಾವು ಅದನ್ನ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ಆ ಜಾಗ ಇದೆಯಲ್ಲ, ಪರ್ಟಿಕ್ಯುಲರ್ ಜಾಗ, ನಮ್ಗೆ ಆ ಭೂ ಪರೀಕ್ಷೆ ಮಾಡಿಸಿದ ಜಾಗ, ಆ ಜಾಗದಲ್ಲಿ 41 ತರ ಗಿಡಮೂಲಿಕೆಗಳನ್ನ ಒಂದು ಗಂಟು ಮಾಡಿ ಇಟ್ವಿ. ಎಷ್ಟಡಿ, 2 ಅಡಿ ಕೆಳಗಡೆ ಇಟ್ಟಿದ್ವಿ ಆ ಗಂಟನ್ನ. ಇಟ್ಬಿಟ್ಟು ಮೇಲ್ಗಡೆ ಎಲ್ಲ ಫುಲ್ ಮುಚ್ಚಿ ಅದ್ರ ಮೇಲೆ ಒಂದು ಮಣ್ಣಿನ ಶಿವಲಿಂಗ ಮಾಡಿಟ್ಟು 11 ದಿವಸ ಶಿವನಿಗೆ ಪೂಜೆ ಮಾಡಕ್ ಹೇಳಿದ್ವಿ ಅಲ್ಲಿ. 11 ದಿವಸ ಪೂಜೆ ಮಾಡ್ಬಿಟ್ಟು ಬಂದ್ರು ಅವರು. ಅವಾಗ 11 ದಿವಸನೂ ಕೂಡ ವಿಚಿತ್ರವಾಗಿರ್ತಕ್ಕಂಥ ಕನಸುಗಳು ಅವರಿಗೆ. ಅವ್ರು ದಿನಾ ಫೋನ್ ಮಾಡಿ ಹೇಳೋದು ನನಗೆ ಟೈಮ್ ಇರಲ್ಲ, ಒಂದ್ ಕಡೆ ಅಟೆಂಡ್ ಮಾಡಬೇಕಾಗತ್ತೆ, ನನಗೆ ಈ ವಿಚಾರನೇ ಬೇಡ ಅಂತ ನಾನು ಇರೋದು. ಅವರು ದಿನಾ ಫೋನ್ ಮಾಡಿ ಹೇಳೋದು, ನಂಗೆ ಈ ತರ ಕನಸು ಬಿತ್ತು, ಈ ತರ ಕನಸು ಇದೆ. ಆಯ್ತು, 11 ದಿವಸ ಪೂಜೆ ಕಂಪ್ಲೀಟ್ ಆಯ್ತು. ನಾನು ಹೇಳಿದೆ ಅವ್ರಿಗೆ, ಆಯ್ತು 11 ದಿವಸ ಆಯ್ತಲ್ಲ, ನೀವು ಹೋಗಿ ನೋಡಿ ಇವಾಗ ಏನಾಗಿದೆ ಅಲ್ಲಿ ನೋಡಿ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಶಿವಲಿಂಗ ಎಲ್ಲ ಫುಲ್ ಮಣ್ಣು ಸಮ ಆಗ್ಬಿಟ್ಟಿದೆ. ಒಂದೇನೋ ಒಂದು ಕಪ್ಪುದು ಕಲ್ಲು ಕಾಣಿಸ್ತಾ ಇದೆ ಅವರಿಗೆ. ಆಯ್ತಾ, ಫೋನ್ ಮಾಡಿ ಹೇಳಿದ್ರು, ನೀವು ಅದನ್ನ ಮುಟ್ಟಕ್ಕೆ ಹೋಗ್ಬೇಡಿ, ಅಲ್ಲಿ ವಿಶೇಷವಾಗಿ ಒಂದು ಪೂಜೆ ಮಾಡಿಬಿಟ್ಟು, ಆಯ್ತಾ, ಒಂದು ಲಿಂಬೆಹಣ್ಣು, ಕುಂಬಳಕಾಯಿ, ಅದು ಇದೆಲ್ಲ ಒಂದು ಬಲಿ ಹಾಕ್ಬಿಟ್ಟು, ಬಲಿ ಅಂದ್ರೆ ಅದೇ ಲಿಂಬೆಹಣ್ಣು, ಕುಂಬಳಕಾಯಿ, ಅನ್ನ ಮತ್ತೆ ಬೇರೆ ತಿಳ್ಕೊಂಡ್ಬಿಡ್ತಾರೆ ಜನ. ಹಾಗಾಗಿ ಅದನ್ನೆಲ್ಲ ಕೊಟ್ಟು, ಆಯ್ತಾ, ಆ ಒಂದು ಕಲ್ಲು ಏನಿದೆ ಆ ಕಾಣಿಸ್ತಾ ಇದೆ ನಿಮ್ಗೆ, ಆ ಕಲ್ಲನ್ನ ಎತ್ತಿ ಅಂದ್ರೆ ಅದು ಬಂದು ನಾಗರ ಕಲ್ಲು, ಒಂದೇ ಒಂದು ಕಲ್ಲು. ಆಯ್ತಾ, ಸರಿಯಾಗಿದೆ ಕಲ್ಲು, ಈಗ ಮಾಡಕ್ ಆಗೋದೇ ಇಲ್ಲ, ಎಷ್ಟೋ ವರ್ಷದ ಹಿಂದಿಂದ ಅದು ಕಲ್ಲು. ಅದನ್ನ ಎತ್ತಿದ್ರು. ಫಸ್ಟ್ ಅದನ್ನ ಪ್ರತಿಷ್ಠಾಪನೆ ಮಾಡಿಸಿ ಅಂತ ಹೇಳಿದೆ ನಾನು. ಆಮೇಲೆ ಅಲ್ಲಿ ಕೆಲವ್ರನ್ನ ನಾನೇ ಅರೇಂಜ್ ಮಾಡಿಕೊಟ್ಟೆ, ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ರು. ಪ್ರತಿಷ್ಠಾಪನೆ ಎಲ್ಲ ಮಾಡಿದ್ಮೇಲೆ ನಾನು ಅವರಿಗೆ ಮಿಕ್ಕಿದೆಲ್ಲ ಡೀಟೇಲ್ಸ್ ಹೇಳಿದೆ, ಯಾವ ಥರ ಅದನ್ನ ಇದು ಮಾಡ್ಬೇಕು, ಪೂಜೆ ಮಾಡಬೇಕು, ಏನು ಇತ್ತ ಅಂತ. ಮತ್ತೆ ಅವ್ರಿಗೆ ಅದು ಸಿಕ್ತು, 7ನೇ ಚಂಬೆಯಲ್ಲಿತ್ತು ಕೊಳಗ, ಅದು ಸಿಕ್ತು ಅವರಿಗೆ. ಆಯ್ತಾ, ಹೀಗೆ ಅವ್ರ ಎಕ್ಸ್ಪೀರಿಯನ್ಸ್ ಅವರೆಲ್ಲ ಹೇಳಿದ್ರಲ್ಲ, ತುಂಬಾ ನನಗೆ ರೋಮಾಂಚನ ಹೋಯ್ತು. ಈ ಥರ ನನಗೆ ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಇವರಿಗೆ ಈ ಥರ. ನಾನು ಸುಮ್ಮನೆ 1-2 ಸಿಕ್ಕಿದ್ರೆ ಓಕೆ, 6 ಸಿಕ್ಕಿದೆ ಅಂದಾಗ ಅವಾಗ ನಾವು ಯೋಚನೆ ಮಾಡ್ಬೇಕಾಗತ್ತೆ ಹೆಂಗಿದು ಅಂತ. ಸೊ ಅದ್ರ ಹಿಂದೆ ದೊಡ್ಡ ಹಿಸ್ಟ್ರಿನೇ ಇದೆ. ಆಯ್ತಾ, ಹಿಂದೆ ಇದರಲ್ಲಿ ಅವರು ರಾಜ ಮಹಾರಾಜರು ವಂಶಸ್ಥರು, ಅವರು ರಾಜಸ್ಥಾನಲ್ಲಿ ಅವರು ಇರ್ತಕ್ಕಂಥ ವಂಶದವರು. ಆ ಊರಿಗೆ, ರಾಜಸ್ಥಾನ್ಗೆ ದೊಡ್ಡ ವ್ಯಕ್ತಿ ಅವರು, ಅವರ ಹಿರೀಕರು. ಸೊ ಹಾಗಾಗಿ ಆ ಒಂದು ಭೂಮಿಲಿ ಇದ್ದಿರ್ತಕ್ಕಂಥ ಇದ್ದು, ನಾನೆಲ್ಲೂ ವಿಸಿಟ್ ಕೊಡೋದಾಗ್ಲಿ ಹೋಗೋದಾಗ್ಲಿ ಇಲ್ಲ, ಏನೂ ಮಾಡಿಲ್ಲ. ಬರೀ ಅವ್ರಿಗೆ ಹೇಳ್ಕೊಟ್ಟೆ, ಈ ಥರ ಮಾಡಿದ್ರು. ಸೊ ಒಳ್ಳೆ ರಿಸಲ್ಟ್ ಬಂತು. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ಧರ್ಮ ಕಾರ್ಯಗಳನ್ನ ಮಾಡಿ, ದೇವಸ್ಥಾನ ಮಾಡಿ, ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ. ಹೀಗೆ ಕೆಲವ್ರದ್ದು ಎಕ್ಸ್ಪೀರಿಯನ್ಸ್ ಎಲ್ಲ ನನಗೆ ಹೇಳಿದ್ದಾರೆ, ಈ ಥರ ಆಗಿದೆ ಅಂತ. ಮತ್ತೆ ಇನ್ನ ಕೆಲವರು ಮೋಸ ಹೋಗಿರೋದು ಗೊತ್ತು, ಕತೆ ಹೇಳಿದ್ದೀನಿ ನಾನು, ಲಾಸ್ಟ್ ಟೈಮ್ ಹೇಳಿದ್ದೀನಿ, ತುಂಬಾ ಮೋಸ ಮಾಡ್ತಾರೆ. ಆಯ್ತಾ, ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಇಲ್ಲ ಅಂತಲ್ಲ, 100% ಇದೆ. ಆದ್ರೆ ಎಲ್ಲಾ ಕಡೆನೂ ಇಲ್ಲ. ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಸೂಚನೆಗಳು ಬರಬೇಕು. ಸುಮಾರು 4ರಿಂದ 5 ಸೂಚನೆಗಳಾದ್ರೂ ಇದಕ್ಕೆ ಬರಬೇಕು. ದೇವ್ರ ಕಣ್ಣು ಕಾಣಿಸೋದು, ಆಯ್ತಾ. ಹಾಗಾಗಿ ಇದೆಲ್ಲ ಇದ್ದಾಗ ಇದು ಚೆನ್ನಾಗಿ ಅನುಕೂಲ ಆಗತ್ತೆ. ಇವರು ಏನು ದೈವ ಭಕ್ತರಾಗಿರ್ಬೇಕು. ಅದು ಭೂಮಿ ಮುಟ್ಟೋದು ಅಂದ್ರೆ ಸಾಮಾನ್ಯವಾದ ಕೆಲಸ ಅಲ್ಲ. ಒಳ್ಳೆ ದೈವ ಭಕ್ತರಾಗಿರ್ಬೇಕು. ನಾವು ಹೇಳಿರ್ತಕ್ಕಂಥ ಕಟ್ಟುನಿಟ್ಟಾಗಿರ್ತಕ್ಕಂಥ ಪೂಜೆಯನ್ನು ಮಾಡಬೇಕು. ಇವೆಲ್ಲ ಇರುತ್ತೆ. ಇವೆಲ್ಲ ಇದ್ದಾಗ ಅವ್ರಿಗೆ ಅದರ ಒಂದು ಯೋಗ ಅಂತಕ್ಕಂಥದ್ದಿದ್ದಾಗ ಪ್ರಾಪ್ತಿ ಆಗುತ್ತೆ, ಸಪೋರ್ಟ್ ಆಗುತ್ತೆ. ಸೊ ಇದು ವಿಶೇಷವಾಗಿರ್ತಕ್ಕಂಥ ಇದರಲ್ಲಿ ಸುಮಾರು ಥರ ಇದೆ.
ನಿಧಿಯಲ್ಲೇ ನಾವು ನೋಡ್ದಂಗೆ ಇವಾಗ ಚಿಕ್ಕ ಚಿಕ್ಕದು ಚಿನ್ನದ ಬಿಲ್ಲೆಗಳಿರುವಂಥದ್ದು, ಡೈಮಂಡು, ಬೇರೆ 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 ವಸ್ತುಗಳೆಲ್ಲ ಇದೆ, ಪುರಾತನವಾಗಿರ್ತಕ್ಕಂಥ ವಿಗ್ರಹಗಳು, ಆಯ್ತಾ, ಇವೆಲ್ಲ ಇದೆ. ಸೊ ಇವೆಲ್ಲ ಏನು ಅಂತ ಹೇಳಿದ್ರೆ ಅವರ ಪೂರ್ವ ಪುಣ್ಯ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಒಂದು ಪುಣ್ಯ ಫಲದಿಂದ ಸಿಗುವಂಥದ್ದು. ಈ ಲಕ್ಕುಂಡಿ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಹುಡುಗನಿಗೆ ಮನೆ ಪಾಯ ಆಗಿಬೇಕಾದ್ರೆ ಒಂದು ಚಿಕ್ಕದಾಗ ಒಂದು ನಿಧಿ ಸಿಕ್ಬಿಡುತ್ತೆ. ಅದು ಎಲ್ಲ ನ್ಯೂಸ್ ಅಲ್ಲಿ ಗೊತ್ತಾಯ್ತು. ಸೊ ಅದು ಅವ್ನಿಗೆ ಸಿಕ್ಕಿದ್ದು ಅದು ಅವಂದೇನಾ ಇಲ್ಲ ಅದು ಎಲ್ಲರಿಗೂ ಕೊಟ್ಬಿಟ್ಟು ಅಂದ್ರೆ ಪಬ್ಲಿಕ್ ಕೊಟ್ರಲ್ಲ, ಅದು ಅಂದ್ರೆ ಕಾನೂನು ಪ್ರಕಾರ ಪಬ್ಲಿಕ್ ಸೇರ್ಬೇಕಾಗಿದ್ದೆ. ಈಗ ಭೂಮಿಯಿಂದ ಅರ್ಧ ಅಡಿ ಕೆಳಗಡೆ ಏನಿದ್ರು ಗೌರ್ಮೆಂಟ್ ಸೇರಿದ್ರು. ಸೊ ಬಟ್ ಅದು ಅವನು ಹಿಂದಿನ ಜನ್ಮದ್ದು ಇಲ್ಲ ಅವನಿಗೆ ಪ್ರಾಪ್ತಿ ಇತ್ತ, ಅದು ತಗೊಬೇಕು, ಅವ್ನಿಗೆ ಸಿಗ್ಬೇಕು ಅಂತ ಸಿಕ್ಕಿತ್ತ. ಇದು ಯಾವ ತರ ಇದ್ರ ಬಗ್ಗೆ ನಾವು ಅಂದ್ರೆ ನಿಮ್ಮ ಪ್ರಕಾರ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀವಿ? ಅದ್ರ ಬಗ್ಗೆ ನಾನು ಸ್ವಲ್ಪ ವಿಮರ್ಶೆ ಮಾಡಿದೆ. ಮತ್ತೆ ಅಲ್ಲಿನ ಒಂದು ಕೆಲವು ಗ್ರಾಮಸ್ಥರು ನನ್ನ ಹತ್ರ ಬಂದಿದ್ರು, ಆಯ್ತಾ, ಒಂದು ಬುಕ್ ಬರ್ದಿದ್ದಾರೆ, ಅದು ಕೂಡ ನಂಗೆ ಕೊಟ್ಟಿದ್ದಾರೆ ಬಂದವರು. ಅಲ್ಲಿ ಏನಾಗಿದೆ ಅಲ್ಲಿ ಅಂದ್ರೆ ಆ ಒಂದು ಜಾಗ ಇದೆಯಲ್ಲ, ಆ ಜಾಗ ಈ ಒಂದು ಹುಡುಗ ಏನಿದಾನೆ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂಥ ಅದು ಸ್ಥಳ, ಅದು ಆ ಜಾಗ ಇರೋದು, ಆಯ್ತಾ. ಆ ಜನ್ಮದಲ್ಲಿ ಇರ್ಬೇಕಾದ್ರೆ ಅವ್ನು ಇಟ್ಟಿರ್ತಕ್ಕಂಥ ಅಂದ್ರೆ ಇವನು ತಾತ ಮುತ್ತಾತ ಹಿಂಗ್ ತಿಳ್ಕೊಳ್ಳೋಣ ನಾವು ತಲೆಮಾರುಗಳಲ್ಲಿ. ಪುನರಪಿ ಜನನಂ ಪುನರಪಿ ಮರಣಂ, ಆಯ್ತಾ. ಅದೇ ವಂಶದಲ್ಲಿ ರೀಸೈಕಲ್ ಆಗ್ತಾ ಇರುತ್ತೆ. ಈಗ ನಿಮ್ಗೆ ಒಂದು ಮಗನೋ ಮಗಳು ಹುಟ್ಟಿದ್ದಾರೆ ಅಂದ್ರೆ ಹಿಂದೆ ನಿಮ್ಗೆ ಮುತ್ತಾತನೋ ಇಲ್ಲ ಅವ್ರ ತಾತನೋ ಯಾರೋ ಒಬ್ರು ಇದ್ದಾರೆ, ಅವ್ರು ಮತ್ತೆ ಹುಟ್ಟಿದ್ದಾರೆ, ಆಯ್ತಾ. ನೀವು ಅವನ ಒಂದು ಹಾವಭಾವಗಳು, ಅವ್ರು ಒಂದು ನಡ್ಕೊಳ್ಳೋಂಥ ರೀತಿ, ಮಾತಾಡೋಂಥ ಸ್ಟೈಲ್ ನೋಡಿದ್ರೆ ಸೇಮ್ ಅಲ್ಲಿ ಟ್ಯಾಲಿ ಆಗುತ್ತೆ. ಈ ತರ ಇರುತ್ತೆ ಪ್ರತಿಯೊಬ್ರು ಅಷ್ಟೇ, ನೀವು ಅಷ್ಟೇ, ನಾನು ಅಷ್ಟೇ. ಸೊ ಈ ತರ ಇರ್ಬೇಕಾದ್ರೆ ಹಿಂದಿನ ಒಂದು ಇದರಲ್ಲಿ ಅದನ್ನ ಏನೋ ಒಂದು ಉದ್ದೇಶಕ್ಕೆ ಅಂತ ಹೇಳಿ ಇಟ್ಟಿದ್ದಾರೆ. ಅದನ್ನ ಒಂದಷ್ಟು ಇರ್ಲಿ, ನಾನು ಮುಂದಕ್ಕೆ ಯಾವಾಗ್ಲಾದ್ರೂ ತೆಕ್ಕೊಂಡು ಅದ್ರ ಉಪಯೋಗ ಪಡ್ಕೋಬೇಡ. ಆದ್ರೆ ಅಂತ ದರಿದ್ರ ಏನು ಬಂದಿಲ್ಲ ಅವರಿಗೆ. ಅದಕ್ಕೆ ಏನ್ ಮಾಡಿದಾರೆ, ಅದನ್ನ ಬಿಟ್ಟವರು ಅಲ್ಲೇ ಬಿಟ್ಟು 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 ಮರ್ತೋಗ್ಬಿಟ್ಟಿದ್ದಾರೆ, ಆಯ್ತಾ. ಮತ್ತೆ ಅವರು ಹೋದ್ರು, ಅವ್ರು ನೆಕ್ಸ್ಟ್ ಜನರೇಷನ್ ಬಂದ್ರು. ನೋಡಿ ಎಷ್ಟು ಜನ ಇದಾರೆ ಮನೇಲಿ. ಇವನಿಗೆ ಕಣ್ಣಿಗೆ ಯಾಕೆ ಕಾಣಿಸ್ತು, ಇವನ್ಗೆ ಏನಕ್ಕೆ ಇದಾಯ್ತು ಅಂದ್ರೆ ಇವನ್ಗೆ ಹಿಂದಿನ ಒಂದು ಜನ್ಮದ ಪುಣ್ಯ ಅದು ಸಿಕ್ಕಿದೆ ಅಂತ. ಮತ್ತೆ ಅದು ನಿಧಿನೇ. ಕೆಲವರೆಲ್ಲ ಹೇಳಿದ್ರು ಅದು ನಿಧಿ ಅಲ್ಲ, ಸುಮ್ಮನೆ ಏನೋ ಕೂತಿಟ್ಟಿರೋ ತೆಗ್ದಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಅಲ್ಲ, ಅದು ನಿಧಿನೇ ಅದು. ಆದ್ರೆ ಆ ಒಂದು ಪ್ರಮಾಣದಲ್ಲಿ ಇಟ್ಟಿದಾರಲ್ಲ ಅವರು, ಅದು ಆ ಜಾಗದಲ್ಲಿ ಇದೆ. ಮತ್ತೆ ಇನ್ನು ಕೆಲವರು ಏನ್ ಮಾಡಿದ್ರು, ಮುಟ್ಟಾಳ್ತನ ಮಾಡಿದ್ರು. ಆ ಇದ್ರಲ್ಲೇನೆ ಸುಮಾರು ಕಡೆ ಎಲ್ಲ ನಿಧಿ ಇದೆ ಅಂತೇಳಿ ಅಗಿತಾ ಕುತ್ಕೊಂಡ್ರು, ಏನು ಸಿಕ್ಲೇ ಇಲ್ಲ ಎಲ್ಲೂ. ಮತ್ತೆ ಒಂದ್ ಸ್ವಲ್ಪ ಕಟ್ಟುಕತೆಗಳು ಕಟ್ಟೋದು ಇವೆಲ್ಲ ಇರುತ್ತೆ. ಆದ್ರೆ ರಿಯಾಲಿಟಿಲಿ ಏನಂದ್ರೆ ಆ ನಿಧಿ ಅಂತಕ್ಕಂಥದ್ದು ಪೂರ್ವ ಜನ್ಮದ ಪುಣ್ಯನೂ ಇರಬೇಕು, ಮತ್ತೆ ಒಂದು ಒಳ್ಳೆ ದೇವರ ಆಶೀರ್ವಾದ ಇರಬೇಕು, ಅಂಥವ್ರಿಗೆ ಮಾತ್ರ ಅದು ಅನುಕೂಲ ಆಗುವಂಥದ್ದು. ಮತ್ತೆ ನೋಡಿ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಅದು ಸಿಕ್ಕಿದ್ರು ಪ್ರಯೋಜನಕ್ಕೆ ಬರಲ್ಲ. ಕಣ್ಣು ಕಳ್ಕೊಳ್ಳೋದು, ಕೈ ಕಾಲು ಕಳ್ಕೊಳ್ಳೋದು ಈ ತರ ಆಗತ್ತೆ. ಇಲ್ಲ ಅಂತ ಹೇಳಿದ್ರೆ ಗೌರ್ಮೆಂಟ್ ಅವ್ರು ಅದನ್ನ ಕಿತ್ಕೊಂಡು ಹೋಗ್ತಾರೆ, ಹೇಳೋದು ಅವ್ರಿಗೆ ಸೇರ್ಬೇಕಾಗಿರೋದು ತಗೊಂಡೋಗ್ಬಿಡ್ತಾರೆ. ಇವಾಗ ಆಯ್ತಲ್ಲ, ಲಕೊಂಡಿಲ್ಲ ಅದೇ ತರ ಆಯ್ತಲ್ಲ, ಹಿಂಗೆಲ್ಲ ಆಗತ್ತೆ. ಅದಕ್ಕೆ ಪ್ರಾಪ್ತಿ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಆಗಿರ್ಲಿ, ಆ ಪ್ರಾಪ್ತಿ ಅಂತಕ್ಕಂಥದ್ದು ಇದ್ದಾಗ ಅದು ಅನುಕೂಲ ಆಗುತ್ತೆ. ಸೊ ವೀಕ್ಷಕರೇ, ನಿಧಿ ವಿಚಾರ ಯಾಕಂದ್ರೆ ಸಂತೋಷ್ ಭಟ್ರು ಇದ್ರ ಬಗ್ಗೆ ಸಾಕಷ್ಟು ಅವ್ರದ್ದೊಂದು ಅಂದ್ರೆ ಸಂಶೋಧನೆ ಐತೆ, ಸಾಕಷ್ಟು ಕೇಸ್ಗಳು ಆ ಥರ ಬಂದಿದ್ದಾವೆ, ಸಾಕಷ್ಟು ಜನಗಳ ಜೊತೆ ಅವ್ರು ಮಾತಾಡಿರೋದು, ಅವ್ರು ಕೊಟ್ಟಿರೋ ಸೂಚನೆಗಳು, ಮತ್ತು ಅಲ್ಲಿ ಸಿಕ್ಕಿರೋ ಒಂದಷ್ಟು ಸಾಕ್ಷಿಗಳು. ಅಂದರೆ ಇದು ನಿಧಿ ಬಂದು ನಮ್ಮ ಪೂರ್ವಿಕರು ನಮ್ಮ ಭೂಮಿಯಲ್ಲಿ ಅಂದರೆ ಸಾಕಷ್ಟು ಇದು ಜನ್ಮಗಳ ಹಿಂದೆ ನಿಧಿನ ಕಾಪಾಡ್ಕೊತ ಬಂದಿರೋ ಕೇಸ್ಗಳು, ಆ ಥರದ್ದು ಒಂದಷ್ಟು ಇತಿಹಾಸ ನಮ್ಮಲ್ಲಿ ಐತೆ. ನಮ್ಮ ದೇಶ ಅಂತಲ್ಲ, ಎಲ್ಲ ದೇಶಗಳಲ್ಲೂ ನಿಧಿ ಅನ್ನೋದು ಐತೆ. ಸೊ ಅದನ್ನು ಮನುಷ್ಯರೇ ಸಂಪಾದನೆ ಮಾಡಿ ಆಗ ಗೋಲ್ಡನ್ನು ಭೂಮಿಯಲ್ಲಿ ಬಚ್ಚಿಟ್ಟು ಯಾರಿಗೂ ಸಿಗದೇ ಇರೋ ಥರ ಇಟ್ಟಿರ್ತಾರೆ. ಅವು ಎಷ್ಟೋ ಜನ್ಮಗಳಾದ ಮೇಲೆ ಯಾರಿಗೋ ಸಿಕ್ಕಿದಾಗ ಅದು ಯಾವುದೋ ಹಳೇದು ಸಿಕ್ತು ಅಂದಾಗ ಅದು ಅವ್ರ ಪ್ರಾಪ್ತಿ ಇದ್ದರೆ ಸಿಕ್ಕಿ ಅವ್ರಿಗೆ ಒಳ್ಳೇದಾಗಿರುತ್ತೆ. ಕೆಲವ್ರಿಗೆ ಅದು ಸಿಗದೆ ಬಲವಂತವಾಗಿ ತೊಗೊಳಕ್ಕೆ ಹೋಗಿ ಆಗಿದ್ದಾವೆ. ಸೊ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲ ಮಾಮೂಲಿ ಒಂದಷ್ಟು ದೊಡ್ಡ ದೊಡ್ಡ ಒಂದು ಕುಟುಂಬಗಳು, ರಾಜವಂಶಸ್ಥರು, ಅವರೆಲ್ಲ ಇದನ್ನು ಮಾಡಿಟ್ಟಿರ್ತಾರೆ. ಈಗಲೂ ಕೂಡ ಕೆಲವೊಂದು ಕಡೆ ಸಿಗ್ತಾನೆ ಇದ್ದಾವೆ. ಸೊ ಈ ವಿಚಾರ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟರು. ನೆಕ್ಸ್ಟು ಕೆಲವೊಂದಷ್ಟು ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.